Welcome students. Today in this session we will learn solve a problem regarding working capital management. Okay, so write down the problem. So estimate the working capital requirement from the following information. You are instructed to add 20% for contingencies. Okay, so ಇಲ್ಲಿ ಒಂದು ಡೀಟೇಲ್ಸ್ ಕೊಟ್ಟಿದ್ದಾರೆ. ಇದರಿಂದ ನಾವು ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇನ್ ಎಸ್ಟಿಮೇಷನ್ ಮಾಡಬೇಕು. And also they have instructed add 20% for contingencies. So last ಗೆ 20% ಒಂದು ಎಕ್ಸ್ಟ್ರಾ ಅಡಿಷನಲ್ ಅನ್ಎಕ್ಸ್ಪೆಕ್ಟೆಡ್ ಖರ್ಚುಗಳಿಗೆ ಒಂದು 20% ಆ್ಯಡ್ ಮಾಡ್ಕೊಳ್ಳಿ ಅಂತ ಕೇಳಿದ್ದಾರೆ. ಸೊ ವಾಟ್ ಹ್ಯಾವ್ ಸಾಲ್ವ್ ಇಟ್ ಲಾಸ್ಟ್ ಪ್ರಾಬ್ಲಮ್. ಸೊ ಇಲ್ಲಿ ಸ್ವಲ್ಪ ಡಿಫರೆಂಟ್ ವರ್ಡಿಂಗ್ಸ್ ಕೊಟ್ಟಿದ್ದಾರೆ. ಕ್ವಶನ್ ಇಸ್ ಅಮೌಂಟ್ ಬ್ಲಾಕ್ಡ್ ಅಪ್ ಇನ್ ಸ್ಟಾಕ್. ಸ್ಟಾಕ್ ಅಲ್ಲಿ ಇರುವಂತಹ ಅಮೌಂಟ್ಗಳು ಎಷ್ಟು ಅಂತ ಹೇಳಿ ಕೊಟ್ಟಿದ್ದಾರೆ. ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಇರುವಂಥದ್ದು 6,000 rupees. ಸ್ಟಾಕ್ ಆಫ್ ಮೆಟೀರಿಯಲ್ಸ್, so raw materials 10,000 rupees. So stock of finished goods and stock of materials, so both will come under current assets. Average credit sales, so the credit sales ಕೊಟ್ಟಿದ್ದಾರೆ. Invoices 8 weeks credit. So ಇಲ್ಲಿ ಮಂತ್ ಅಲ್ಲಿ ಕೊಟ್ಟಿಲ್ಲ, ವೀಕ್ಸ್ ಕೊಟ್ಟಿದ್ದಾರೆ. ಸೊ 8 weeks ಕೊಟ್ರೆ we have to convert into 52. ಟೋಟಲ್ ಒಂದು ವರ್ಷದಲ್ಲಿ ಎಷ್ಟು ವೀಕ್ ಇದೆ, 52 weeks ಬರುತ್ತೆ. ಸೊ 52 weeks ಅಪಾನ್ 8 ಮಾಡಬೇಕು. ಸೊ ಮಂತ್ ಕೊಟ್ರೆ, ಫಾರ್ ಎಕ್ಸಾಂಪಲ್ 1 month ಕೊಟ್ರೆ 8 months ಕೊಟ್ರೆ 8 divided by 12 ಬರುತ್ತೆ. ಸೊ ಇಫ್ ಇಟ್ ಇಸ್ ಗಿವನ್ 8 weeks, 8 divided by 52 ಬರುತ್ತೆ. ಎಕ್ಸ್ಪೋರ್ಟ್ ಸೇಲ್ಸ್ 2 weeks ಕೊಟ್ಟಿದ್ದಾರೆ. ಸೊ 2 divided by 52 ಬರಬೇಕು. ಈ ಅಮೌಂಟ್ 3 lakhs ಕೊಟ್ಟಿದ್ದಾರೆ, 8 lakhs ಕೊಟ್ಟಿದ್ದಾರೆ. ಲ್ಯಾಗ್ ಇನ್ ಪೇಮೆಂಟ್ ಅಂಡ್ ಔಟ್ ಗೋಯಿಂಗ್. ಲ್ಯಾಗ್ ಅಂತ ಹೇಳಿದ್ರೆ ಪೇಮೆಂಟ್ ಕೊಡ್ಲಿಕ್ಕೆ ಪೆಂಡಿಂಗ್ ಇರುವಂಥದ್ದು, ಕೊಡದೆ ಪೆಂಡಿಂಗ್ ಮಾಡಿ ಇರುವಂಥದ್ದು. ಸೊ ದಟ್ ವಿಲ್ ಕಮ್ ಅಂಡರ್ ಲಯಬಿಲಿಟಿ. ವೇಜಸ್ 2 week ವೇಜಸ್ ಕೊಡಬೇಕು. ಇಲ್ಲಿ ವೀಕ್ಸ್ ಕೊಟ್ಟಿದ್ದಾರೆ. ಸೊ 2,50,000 ಅಮೌಂಟ್ ಇದೆ, ಮಲ್ಟಿಪ್ಲೈಡ್ ಬೈ 2 divided by 52. ಪರ್ಚೇಸ್ ಆಫ್ ಮೆಟೀರಿಯಲ್ಸ್ 2 months ಕೊಟ್ಟಿದ್ದಾರೆ. ಸೊ ಇಲ್ಲಿ ಇದು ಕ್ರೆಡಿಟಾರ್. ರಾ ಮೆಟೀರಿಯಲ್ ಪರ್ಚೇಸ್ ಮಾಡ್ತಾ ಇದೀವಿ 50,000 rupeesಗೆ, ಅವರು 2 months ನಮಗೆ ಟೈಮ್ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಗಿವನ್ ಇನ್ ಮಂತ್ಸ್. ರೆಂಟ್ ಅಂಡ್ ರಾಯಲ್ಟೀಸ್ ಪೇಮೆಂಟ್ ಮಾಡಲಿಕ್ಕೆ ನಮಗೆ 6 month ಟೈಮ್ ಇದೆ. 10,000 rupees ಅಮೌಂಟ್ ಅಲ್ಲಿ 6 month ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಲರಿಕಲ್ ಸ್ಟಾಫ್ ಅವ್ರಿಗೆ 1 month ಸ್ಯಾಲ್ರಿ ಕೊಡಬೇಕು, 5,000 rupees ಇದೆ. ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಫಾರ್ 2 months. ಸೊ ಇಲ್ಲಿ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ 2 ತಿಂಗಳದ ಎಕ್ಸ್ಪೆನ್ಸಸ್ ಅನ್ನು ಕೊಡಲಿಕ್ಕೆ ಬಾಕಿ ಇದೆ. ಪೇಮೆಂಟ್ ಇನ್ ಅಡ್ವಾನ್ಸ್ ಅಂತ ಹೇಳಿದ್ರೆ ಪ್ರೀಪೇಡ್ ಎಕ್ಸ್ಪೆನ್ಸಸ್. ಸೊ ಸನ್ರಿ ಎಕ್ಸ್ಪೆನ್ಸಸ್ ಪೇಯ್ಡ್ ಕ್ವಾರ್ಟರ್ಲಿ. ಸೊ ಯಾವುದೇ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಇರುತ್ತೆ ಅದು ಕರೆಂಟ್ ಅಸೆಟ್ಸ್ ಆಗುತ್ತೆ. ಸೊ ಇಲ್ಲಿ ಪೇಯ್ಡ್ ಕ್ವಾರ್ಟರ್ಲಿ ಅಂತ ಕೊಟ್ಟಿದ್ದಾರೆ. ಕ್ವಾರ್ಟರ್ಲಿ ಅಂತ ಹೇಳಿದ್ರೆ ಒಂದು ವರ್ಷಕ್ಕೆ 4 ಕ್ವಾರ್ಟರ್ ಬರುತ್ತೆ, 3 months ಈಚ್. ಓಕೆ, ಸೊ ಇಲ್ಲಿ ಸನ್ರಿ ಎಕ್ಸ್ಪೆನ್ಸಸ್ ಪೇಯ್ಡ್ ಕ್ವಾರ್ಟರ್ಲಿ ಅಂತ ಹೇಳಿದ್ರೆ 3 by ನಾವು 12 ತಗೊಳ್ಬೇಕು, 3 ತಿಂಗಳು ಅಂತ ಹೇಳಿ. ಓಕೆ, ಸೊ ಇದು 3 ತಿಂಗಳು ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆ, ಸೊ ರೈಟ್ ಡೌನ್ ಸೊಲ್ಯೂಷನ್ ಮಾಡಲಿಕ್ಕೆ 3 ಕಾಲಮ್ ಹಾಕೊಳ್ಳಿ. ಪರ್ಟಿಕ್ಯುಲರ್ಸ್, ಅಮೌಂಟ್ ಅಂಡ್ ಅಮೌಂಟ್, 2 columns. ಸೊಲ್ಯೂಷನ್ ಇಲ್ಲಿದೆ. ಸ್ಟೇಟ್ಮೆಂಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್, ಪರ್ಟಿಕ್ಯುಲರ್ಸ್, ಅಮೌಂಟ್, ಇಲ್ಲಿ ಅಮೌಂಟ್. 2 column ಅಮೌಂಟ್ ತಗೊಳ್ಳಿ, 1 ಪರ್ಟಿಕ್ಯುಲರ್ಸ್ ತಗೊಳ್ಳಿ. ಸೊ ಫಸ್ಟ್ ಎಲ್ಲ ಕರೆಂಟ್ ಅಸೆಟ್ಸ್ ತಗೊಳ್ಳಿ. ಕರೆಂಟ್ ಅಸೆಟ್ಸ್ನ ಆ್ಯಡ್ ಮಾಡಿ, ಗ್ರಾಸ್ ವರ್ಕಿಂಗ್ ಬರುತ್ತೆ. ಅದರಿಂದ ಕರೆಂಟ್ ಲಯಬಿಲಿಟೀಸ್ ಎಷ್ಟಿದೆ ಎಲ್ಲ ಮೈನಸ್ ಮಾಡಿ. ಸೊ ಅದಕ್ಕೆ ಕಾಂಟಿಂಜೆನ್ಸಿ ಕೇಳಿರ್ತಾರೆ, ಅದನ್ನು ಆ್ಯಡ್ ಮಾಡಿ. ಸೊ ವಿಲ್ ಗೆಟ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್. ಸೊ ಫಸ್ಟ್ ಒನ್ ಈಸ್ ಕರೆಂಟ್ ಅಸೆಟ್ಸ್. ಏನೇನು ಬರುತ್ತೆ ಕ್ವಶನ್ ಅಲ್ಲಿ ನೋಡಿ. ಕರೆಂಟ್ ಅಸೆಟ್ಸ್ ಕ್ವಶನ್ ಅಲ್ಲಿ ನೋಡಬೇಕು ನೀವು. ಸೊ ಕರೆಂಟ್ ಅಸೆಟ್ಸ್, ಫಿನಿಶ್ಡ್ ಗೂಡ್ಸ್, ಸ್ಟಾಕ್ ಆಫ್ ಮೆಟೀರಿಯಲ್ಸ್, ದಟ್ ಈಸ್ ರಾ ಮೆಟೀರಿಯಲ್ಸ್ ಸ್ಟಾಕ್ ಇರೋಂಥದ್ದು, ಸ್ಟಾಕ್ ಇದು.
ಎವರೇಜ್ ಕ್ರೆಡಿಟ್ ಸೇಲ್ಸ್ ಇದು ಬರಲ್ಲ. ಲಾಗಿನ್ ಪೇಮೆಂಟ್ ಔಟ್ ಗೋಯಿಂಗ್ಸ್ ಇದೆಲ್ಲ ಲಯಬಿಲಿಟಿ ಆಗುತ್ತೆ. ವೇಜಸ್ ಲಯಬಿಲಿಟಿ, ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ ಕ್ರೆಡಿಟರ್, ರೆಂಟ್ ಲಾಯಲ್ಟೀಸ್ ಲಯಬಿಲಿಟಿ, ಕ್ರೆಡಿಟರ್ ಸ್ಟಾಫ್ ಅವರಿಗೆ ಸ್ಯಾಲರಿ ಲಯಬಿಲಿಟಿ, ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಲಯಬಿಲಿಟಿ, ಸೆಂಟ್ರಿ ಎಕ್ಸ್ಪೆನ್ಸಸ್ ಪೇಡ್ ಕ್ವಾರ್ಟರ್ಲಿ. ಸೆಂಟ್ರಿ ಎಕ್ಸ್ಪೆನ್ಸಸ್ ಇಲ್ಲಿ ಒಂದು ಕರೆಂಟ್ ಎಸೆಟ್ಸ್ ಇದೆ. ಟೋಟಲ್ ಇಲ್ಲಿ ಫಿನಿಶ್ ಗೂಡ್ಸ್, ಸ್ಟಾಕ್ ಆಫ್ ಮೆಟೀರಿಯಲ್, ಸೆಂಟ್ರಿ ಎಕ್ಸ್ಪೆನ್ಸಸ್ 3. ಇಲ್ಲಿ ಕರೆಂಟ್ ಎಸೆಟ್ಸ್ ಇದೆ. ಇದ್ರ ಜೊತೆಗೆ ಕ್ರೆಡಿಟ್ ಸೇಲ್ಸ್ ಅಂತ ಕೊಟ್ಟಿದ್ದಾರೆ. ಕ್ರೆಡಿಟ್ ಸೇಲ್ಸ್ ಅಲ್ಲಿ ನಾವು ಇಲ್ಲಿ ಡೆಟಾರ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಕ್ರೆಡಿಟ್ ಸೇಲ್ ಇದ್ರೆ ಅಲ್ಲಿ ಡೆಟಾರ್ಸ್ ಇರುತ್ತೆ. ಓಕೆ, ಸೊ ಈ ಕ್ರೆಡಿಟ್ ಸೇಲ್ಸ್ ಅನ್ನ ಡೆಟಾರ್ಸ್ ಅನ್ನ ನಾವು ತಗೊಳ್ಬೇಕಾಗುತ್ತೆ. ಸೊ ಓಕೆ, ರೈಟ್ ಡೌನ್. ಸೊ ಫಸ್ಟ್ ಕರೆಂಟ್ ಎಸೆಟ್ಸ್ ಇನ್ವೆಂಟ್ರಿ ತಗೊಳ್ಳಿ. ಇನ್ವೆಂಟ್ರಿ ಫಸ್ಟ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್, ರಾ ಮೆಟೀರಿಯಲ್ಸ್ ತಗೊಳ್ಳಿ. ಸೊ ರಾ ಮೆಟೀರಿಯಲ್ಸ್ as it is given in the question ಅಲ್ಲಿ ರಾ ಮೆಟೀರಿಯಲ್ಸ್ 10,000 rupees ಕೊಟ್ಟಿದ್ದಾರೆ. ಯಾವುದೇ ಮಂತ್ ಕೊಟ್ಟಿಲ್ಲ. ಸೊ ಟೋಟಲ್ ಅಮೌಂಟ್ ತಗೊಳ್ಳಿ 10,000 rupees. ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಎಷ್ಟು ಮಂತ್ ಅಂತ ಕೊಟ್ಟಿಲ್ಲ. ಟೋಟಲ್ ಅಮೌಂಟ್ ತಗೊಳ್ಳಿ 6,000. ಇನ್ನರ್ ಕಾಲಮ್ ಅಲ್ಲಿ ತಗೊಳ್ಳಿ ಇದನ್ನ. ಸೊ ಇದೆರಡನ್ನ ಟೋಟಲ್ ಮಾಡಿ ಔಟರ್ ಕಾಲಮ್ ಅಲ್ಲಿ ಬರೀರಿ 16,000. ಸೊ ದಟ್ ಈಸ್ ಪಾರ್ಟ್ ಆಫ್ ಇನ್ವೆಂಟರಿ. ನೆಕ್ಸ್ಟ್ ಡೆಟಾರ್ಸ್. ಡೆಟಾರ್ಸ್ ಅಲ್ಲಿ ಇಲ್ಲಿ ಇನ್ಲ್ಯಾಂಡ್ ಸೇಲ್, ಎಕ್ಸ್ಪೋರ್ಟ್ ಸೇಲ್ ಆಗಿದೆ. ಸೊ ಇಲ್ಲಿ ಕ್ರೆಡಿಟ್ ಸೇಲ್ ಮಾಡಿರುವಂಥದ್ದು. ಇನ್ಲ್ಯಾಂಡ್ ಸೇಲ್ ಅಲ್ಲಿ 8 ವೀಕ್ಸ್ ನಾವು ಕ್ರೆಡಿಟ್ ಸೇಲ್ ಮಾಡಿದ್ವಿ. ಟೋಟಲ್ 3 lakhs rupees ಅಲ್ಲಿ. ಓಕೆ, ಸೊ ಇಲ್ಲಿ 3 lakhs rupees ಡೆಟಾರ್ಸ್ ಅಲ್ಲಿ ತಗೊಳ್ಳಿ. ಇನ್ಲ್ಯಾಂಡ್ ಸೇಲ್ಸ್ 3 lakhs rupees ಅಲ್ಲಿ 8 weeks. ಸೊ 8 divided by, so we have to take in the form of 52. ಮಂತ್ಸ್ ಕೊಟ್ಟಿಲ್ಲ, ಇಲ್ಲಿ ವೀಕ್ಸ್ ಕೊಟ್ಟಿದ್ದಾರೆ. ಮಂತ್ಸ್ ಕೊಟ್ರೆ 12 ಮಾಡಬೇಕು, ವೀಕ್ಸ್ ಕೊಟ್ರೆ 52 ಮಾಡಿ. ಓಕೆ, ಸೊ 8 by 52, so we will get 46,153. 3 lakhs into 8 by 52, 46,153 ಬರುತ್ತೆ. ಸೊ ಅದೇ ರೀತಿ ಕ್ರೆಡಿಟ್ ಸೇಲ್ ಮಾಡಿದೀವಿ ನಾವು. ಎಕ್ಸ್ಪೋರ್ಟ್ ಸೇಲ್ಸ್ ಹೊರಗಡೆ ಮಾಡಿರೋದು 2 weeks ಕ್ರೆಡಿಟ್ ಕೊಟ್ಟಿದ್ವಿ. ಹೊರಗಡೆ ಎಕ್ಸ್ಪೋರ್ಟ್ ಸೇಲ್ ಮಾಡಿರುವಂಥದ್ದು 2 weeks ಕೊಟ್ಟಿದ್ದೀವಿ. 80,000 rupees ಸೇಲ್ ಆಗಿದೆ. ಸೊ ಇದಕ್ಕೂ ಅದೇ ರೀತಿ ಮಾಡಿ 80,000 rupees into 2 by 52. ಸೊ 3,077. ಔಟರ್ ಕಾಲಮ್ 46,153 ಪ್ಲಸ್ 1,077 ಎರಡು ಆ್ಯಡ್ ಮಾಡಿದ್ರೆ 49,230 rupees ಔಟರ್ ಕಾಲಮ್ ಬರ್ಕೊಳ್ಳಿ. ಓಕೆ, ಸೊ ಕರೆಂಟ್ ಎಸೆಟ್ಸ್ ಅಲ್ಲಿ ಇನ್ವೆಂಟರಿ ಆಯಿತು, ಡೆಟಾರ್ಸ್ ಆಯಿತು. ಸೊ ಆಸ್ ಇನ್ನೊಂದು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಇತ್ತು. ಓಕೆ, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್, ಸೆಂಟ್ರಿ ಎಕ್ಸ್ಪೆನ್ಸಸ್ ಪೇಯ್ಡ್ ಕ್ವಾರ್ಟರ್ಲಿ ಅಂತಾನೆ. ಸೊ 10,000 rupees ಇದೆ. ಸೊ ಇಲ್ಲಿ 3 months ಬದಲು ಅದನ್ನ ಕ್ವಾರ್ಟರ್ಲಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ 10,000 into 3 by 12. ಓಕೆ, ಸೊ 3 by 12 ತಗೊಳ್ಳಿ. 2,500 rupees. 10,000. ಓಕೆ, ಸೊ ಈಗ ಇಷ್ಟು ಕರೆಂಟ್ ಎಸೆಟ್ಸ್ ಗಳನ್ನ ಆಡ್ ಮಾಡಿ 16,000, 15,000 ಪ್ಲಸ್ 49,230 ಪ್ಲಸ್ 2,500 ಆಡ್ ಮಾಡಿದ್ರೆ 67,730 ಬರುತ್ತೆ. 67,730. This is gross working capital. From this gross working capital, ಕ್ವಶನ್ ಅಲ್ಲಿ ಯಾವ್ದೆಲ್ಲ ಕರೆಂಟ್ ಲಯಬಿಲಿಟೀಸ್ ಇದೆ ಅಷ್ಟನ್ನ ಮೈನಸ್ ಮಾಡಬೇಕು. ಸೊ ಯಾವ್ದೆಲ್ಲ ಇದೆ ಕರೆಂಟ್ ಲಯಬಿಲಿಟೀಸ್? ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ ಆಯ್ತು, ಸ್ಟಾಕ್ ಆಫ್ ಮೆಟೀರಿಯಲ್ಸ್ ಆಯ್ತು, ಎವರೇಜ್ ಕ್ರೆಡಿಟ್ ಸೇಲ್ಸ್ ಆಯ್ತು, ಲ್ಯಾಗ್ ಇನ್ ಪೇಮೆಂಟ್ಸ್ ಅಂಡ್ ಔಟ್ ಗೋಯಿಂಗ್ಸ್ ಇದೆ, ವೇಜಸ್ ಇದೆ, ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್. ಸೊ ಕ್ರೆಡಿಟರ್ಸ್ ತಗೊಳ್ಳಿ 50,000 ಇದೆ. ಅವ್ರು ನಮಗೆ 2 months ಟೈಮ್ ಕೊಟ್ಟಿದ್ದಾರೆ. ಸೊ ನಾವು ಎಷ್ಟು ಟೈಮ್ ಕೊಟ್ಟಿದ್ದಾರೆ ಟೈಮ್ಸ್ ನ ತಗೊಳ್ಬೇಕು. ಟೈಮ್ ಕೊಟ್ಟಿಲ್ಲ ಅಂತಂದ್ರೆ ಟೋಟಲ್ ಅಮೌಂಟ್ ನ ತಗೊಳ್ಬಹುದು. ಓಕೆ, ಸೊ ಕ್ರೆಡಿಟರ್ 50,000 ಇದೆ. ಸೊ ಕ್ರೆಡಿಟರ್ 50,000 ಇಲ್ಲಿ 50,000 ತಗೊಳ್ಳಿ. ಮಲ್ಟಿಪ್ಲೈಡ್ ಬೈ 2 months ಟೈಮ್ ಕೊಟ್ಟಿದ್ದಾರೆ. 2 divided by 12 ಮಾಡಿ. 50,000 into 2 divided by 12, 8,333. ಸೊ ಅದೇ ರೀತಿ ಬೇರೆ ನೋಡಿ ಲಯಬಿಲಿಟೀಸ್ ಯಾವ್ದಿದೆ ಕ್ವಶನ್ ಅಲ್ಲಿ. ವೇಜಸ್ ಇದೆ. ವೇಜಸ್ 2 weeks ಕೊಟ್ಟಿದ್ದಾರೆ ಇಲ್ಲಿ ಪುನಃ. ಸೊ ವಿ ಹ್ಯಾವ್ ಟು ಕನ್ವರ್ಟ್ ಇಂಟು ವೀಕ್ಸ್. 52 weeks ಇಲ್ಲಿ 2,50,000 ಇದೆ. ಸೊ
ಸೊ 2,50,000 ವೀಕ್ಸ್ ಕನ್ವರ್ಟ್ ಮಾಡಿ wages 2,50,000 into 2/52, so 9,650. So totally 2,50,000 into 2/52 ನಮಗೆ 9,615 ಬಂದಿದೆ. ನೆಕ್ಸ್ಟ್ ಯಾವುದು ಲಯಬಿಲಿಟೀಸ್ ಇದೆ ನೋಡಿ. ರೆಂಟ್ ಅಂಡ್ ರಾಯಲ್ಟಿ 6 months ನಮಗೆ ಕೊಡ್ಲಿಕ್ಕೆ ಬಾಕಿ ಇದೆ. 10,000 rupees ಅಲ್ಲಿ 6 months ತಗೊಳ್ಳಿ. ರೆಂಟ್ ಅಂಡ್ ರಾಯಲ್ಟಿ 10,000 into 6/12 5,000 rupees ಬರುತ್ತೆ ಆಫ್. ನೆಕ್ಸ್ಟ್ ಇನ್ಯಾವುದಿದೆ, ಕ್ಲರಿಕಲ್ ಸ್ಟಾಫ್ ಅವ್ರಿಗೆ ಸ್ಯಾಲ್ರಿ ಕೊಡಬೇಕು, 1 month ಬಾಕಿ ಇದೆ. 5,000 rupees ಅಲ್ಲಿ 1 month ಎಷ್ಟಾಗುತ್ತೆ ಸ್ಯಾಲ್ರಿ ಆಫ್ ಕ್ಲರಿಕಲ್ ಸ್ಟಾಫ್ 5,000 into 1/12 417. ನೆಕ್ಸ್ಟ್ ಇನ್ಯಾವುದಿದೆ, ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ 2 ತಿಂಗಳದ್ದು ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಕೊಡಬೇಕು 50,000 rupees. 50,000 rupees ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ 50,000 into 2/12 8,333. ಟೋಟಲಿ ಕರೆಂಟ್ ಲಯಬಿಲಿಟೀಸ್ ಅನ್ನ ಟೋಟಲ್ ಮಾಡಿ 8,333 ಪ್ಲಸ್ 8,615 ಪ್ಲಸ್ 5,000 ಪ್ಲಸ್ 417 ಪ್ಲಸ್ 8,333 you will get 31,698 rupees ಬರುತ್ತೆ. ಟೋಟಲ್ ಕರೆಂಟ್ ಲಯಬಿಲಿಟೀಸ್ ಇನ್ನ ಟೋಟಲ್. ಸೊ ಈಗ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಇಂದ 67,730 ಇದೆ, ಅದರಿಂದ 31,698 ಮೈನಸ್ ಮಾಡಿ we will get 36,032 rupees. 36,032 rupeesಗೆ ಉಳಿದಿರೋ ಅಮೌಂಟ್ಗೆ ನಾವು 20% ಎಮರ್ಜೆನ್ಸಿ ಕಾಂಟಿಜೆನ್ಸಿ ಅಂತೇಳಿ ನಾವು ಅದನ್ನ ಆಡ್ ಮಾಡ್ಕೊಳ್ಬೇಕಾಗುತ್ತೆ. 36,032 into 20% ಮಾಡಿದ್ರೆ ವಿಲ್ ಗೆಟ್ 7,206. ಸೊ ಈ 7,206 ನ 36,032ಗೆ ಆಡ್ ಮಾಡಿ, ಸೊ ವಿಲ್ ಗೆಟ್ 43,238 rupees. 43,238 rupees is the estimated net working capital. Okay. So ಇಲ್ಲಿ ವೆರಿ ಸಿಂಪಲ್, ಕರೆಂಟ್ ಅಸೆಟ್ಸ್ ತಗೊಳ್ಳಿ ವಿತ್ ಎಷ್ಟು ಟೈಮ್ ಕೊಟ್ಟಿರುತ್ತೆ, ಟೈಮ್ ಅನ್ನ ನೋಡಿಕೊಂಡು ಪೀರಿಯಡ್ಸ್ ನ ಅಡ್ಜಸ್ಟ್ ಮಾಡಿ ಹಾಕೊಳ್ಳಿ. ಮಂತ್ಸ್ ಅಲ್ಲಿ ಕೊಟ್ಟಿದ್ರೆ ಅಲ್ಲಿ ಡಿವೈಡೆಡ್ ಬೈ 12 ತಗೊಳ್ಳಿ, ವೀಕ್ಸ್ ಕೊಟ್ಟಿದ್ರೆ ಡಿವೈಡೆಡ್ ಬೈ ವೀಕ್ಸ್ 52 ತಗೊಳ್ಬೇಕು. ಸೊ ಇಲ್ಲಿ ಟೋಟಲ್ ಕರೆಂಟ್ ಅಸೆಟ್ಸ್ ನ ಮಾಡಿ, ಅದಾದ್ಮೇಲೆ ಎಷ್ಟು ಕರೆಂಟ್ ಲಯಬಿಲಿಟೀಸ್ ಇರುತ್ತೆ ಕರೆಂಟ್ ಲಯಬಿಲಿಟೀಸ್ ನ ಮೈನಸ್ ಮಾಡಿ. ಇನ್ ಕೇಸ್ ಈ ಕಾಂಟಿಜೆನ್ಸಿ ಕೆಲವೊಂದು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾರೆ, ಒಂದೊಂದು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರೋದಿಲ್ಲ. ಸೊ ಕೊಟ್ಟಿದ್ರೆ ಅದನ್ನ ಆಡ್ ಮಾಡ್ಕೊಳ್ಬೇಕು. ಸೊ ಆಡ್ ಮಾಡಿದ ನಂತರ ವಿ ವಿಲ್ ಗೆಟ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್. ಮನೆಯಲ್ಲಿ ಇದನ್ನ ಪ್ರಾಕ್ಟೀಸ್ ಮಾಡಿ. ಎನಿ ಡೌಟ್ಸ್ ವಾಟ್ಸಪ್ ಅಲ್ಲಿ ಸೆಂಡ್ ಮಾಡಿ. ಓಕೆ, ಥ್ಯಾಂಕ್ ಯು.